ರೀ, ನೋಡಿದ್ರ ನಮ್ಮ ಶಾಂತ ಎಷ್ಟು ಕಷ್ಟಪಡ್ತಿದ್ದಾಳೆ ಅಲ್ಲಿ. ಆ ಗಟ್ವಾಣಿ ಎಷ್ಟು ಜೋರಿದ್ದಾಳೆ. ಸೀಮಂತ ಹಾಳಾಗೋಗ್ಲಿ, ಬಾಣಂತನಕ್ಕೂ ಕಳಿಸಲ್ಲ ಅಂತಾಳೆ. ಶಾಂತ ಈ ಟೈಮಲ್ಲಿ ಆರಾಮಾಗಿರ್ಬೇಕ್ರಿ. ಮನೆ ಕೆಲಸ ಅಷ್ಟೊಂದು ಮಾಡಿಕೊಂಡು ಆ ಗಟ್ವಾಣಿ ಅತ್ತೆ ಜೊತೆ ಅದೆಷ್ಟು ಕಷ್ಟಪಡ್ತಿದ್ದಾಳೆ. ಈ ಟೈಮಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಅವಳ ಆರೋಗ್ಯ ಏನಾಗಬೇಕು. ಈಗ ಏನು ಮಾಡೋಕ್ಕಾಗುತ್ತೆ ಹೇಳು. ಅವಳ ಹಣೆ ಬರದಲ್ಲಿ ಅಷ್ಟಿದೆ ಅನಿಸುತ್ತೆ. ನಾವೇನೋ ಒಳ್ಳೆ ಸಂಬಂಧ ಅಂದ್ಕೊಂಡು ಕೊಟ್ವಿ, ನಮ್ಮ ಥರ ನಮ್ಮ ಮಗಳೂ ಕಷ್ಟಪಡೋದು ಬೇಡ ಅಂತ. ಅವ್ರು ಸ್ವಲ್ಪ ಇದ್ದೊಂಥರ ಇದ್ದಾರೆ, ನನ್ನ ಮಗಳು ಆರಾಮಾಗಿರ್ತಾಳೆ ಅಂದ್ಕೊಂಡು ಕೊಟ್ಟೆ. ಆದರೆ ಅವಳ ಜೀವನದಲ್ಲಿ ಸುಖ ಅನ್ನೋದೇ ಇಲ್ಲಂಗೆ ಆಗೋಯ್ತು. ಕಷ್ಟ ಇರಲಿ ಸುಖ ಇರಲಿ, ಅವಳಲ್ಲೇ ಬಾಳ್ಬೇಕಲ್ವ ಈಗ. ನನಗಂತೂ ಚೂರು ಇಷ್ಟ ಇಲ್ಲ ರೀ. ಈ ಟೈಮಲ್ಲಿ ನನ್ನ ಮಗಳನ್ನಲ್ಲಿ ಬಿಟ್ಟು ಬರೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ ಕೇಡಿ ಮುದುಕಿ ನನ್ನ ಮಗಳಿಗೆ ಯಾವಾಗ ಏನು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ಅಷ್ಟು ಕೆಟ್ಟೋಳೆ ಇದ್ದಾಳೆ ಅವಳು. ಹೆರಿಗೆ ಆಗೋವರೆಗೂ ಅಲ್ಲೇ ಇರೋದಂದರೆ ಹೆಂಗ್ರಿ? ಒಂದು ವೇಳೆ ಹೆರಿಗೆ ನೋವು ಬಂದರೂ ಅವ್ರು ಅವಳ ನಿರ್ಲಕ್ಷ್ಯ ಮಾಡಿಬಿಟ್ರೆ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಲಿ ನಾನು? ಆ ಮುದುಕಿಗೆ ಬರೀ ವಂಶೋದ್ಧಾರಕನೇ ಬೇಕು, ಗಂಡು ಮಗುನೇ ಬೇಕು ಅಂತ ಹೇಳ್ತಿದ್ದಾಳೆ. ನನ್ನ ಮಗಳ ಬಗ್ಗೆ ಚಿಂತೆನೇ ಇಲ್ಲ, ನನ್ನ ಮಗಳ ಆರೋಗ್ಯದ ಬಗ್ಗೆನೂ ಅವಳಿಗೆ ಬೇಕಾಗಿಲ್ಲ. ಅದಕ್ಕೆ ಅವಳು ಬಾಣಂತನಕ್ಕೂ ಕಳಿಸ್ತಾ ಇಲ್ಲ. ಇಂಥ ಟೈಮಲ್ಲಿ ತವ್ರ ಮನೇಲಿ ಆರಾಮಾಗಿರಲಿ ಅಂತ ಎಲ್ಲ ಹತ್ತರೂ ಕಳಿಸ್ತಾರೆ. ಆದರೆ ಈ ಮುದುಕಿ ಕಳಿಸ್ತಾನೂ ಇಲ್ಲ. ನನ್ನ ಮಗಳ ಆರೋಗ್ಯದ ಬಗ್ಗೆ ಅವಳಿಗೆ ಚಿಂತೆನೇ ಇಲ್ಲ. ಬರೀ ತನ್ನ ಸ್ವಾರ್ಥದ ಬಗ್ಗೆನೇ ಮಾತಾಡ್ತಾಳೆ. ನನ್ನ ಮಗಳು ಇಲ್ಲಿ ಕಳಿಸ್ಬಿಟ್ರೆ ಎಲ್ಲಿ ಅವ್ರ ಮನೇಲಿ ಕೆಲಸ ಮಾಡೋಕ್ಕಿರಲ್ಲ ಅಂಥೇಳಿ ಗಿಳಿ ಥರ ಸಾಕಿ ಹೋಗಿ ಗಿಡಗನ ಕೈಲಿ ಕೊಟ್ಟಂಗಾಯ್ತು. ನನಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ ರೀ. ನೀನು ನೋವು ಅರ್ಥ ಆಗ್ತಿದೆ ಕಣೆ ನನಗೆ. ಈಗ ನೀನು ಹತ್ರ ಏನಾದರೂ ಬದಲಾಗುತ್ತಾ? ಏನೂ ಇಲ್ಲ. ಅಲ್ಲಿ ಅವಳ ಗಂಡ ಇಲ್ವಾ? ಒಂದು ವೇಳೆ ಅವ್ರ ಮಾತು ಮೀರಿ ನಮ್ಮ ಮಗಳು ಇಲ್ಲಿ ಕರ್ಕೊಂಬಂದ್ರೆ, ಅವ್ರು ಹೇಳ್ದಂಗೆ ಅವ್ರ ಮಗಕ್ಕೆ ಬೇರೆ ಮದುವೆ ಮಾಡಿದ್ರೆ ಏನು ಮಾಡೋಣ ಅವಾಗ? ನಮಗೂ ಮಗ ಇದ್ದಾನಲ್ವಾ, ಅವನಿಗೂ ಮದುವೆ ಮಾಡಬೇಕು. ಅವ್ನ ಹೆಂಡತಿ ಸುಮ್ಮನೆ ಇರ್ತಾಳಾ? ಈ ಥರ ಶಾಂತ ಸಂಸಾರ ಹಾಳಾದ್ರೆ ಅವಳು ಬಂದಿರೋಳು ನೋಡ್ತಾಳೆ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ಕಷ್ಟನೋ ಸುಖನೋ ಗಂಡಿನ ಮನೆನೇ ಗಟ್ಟಿ. ಅವಳು ನೀನು ತಂದು ಕೂರಿಸಿದ್ರೆ ಊರ್ ಮಂದಿ ಆದರೂ ಏನಂತಾರೆ ಹೇಳೋ ನಮ್ಮ ಬಗ್ಗೆ? ನಮ್ಮನ್ನು ಬದುಕಕ್ಕೆ ಬಿಡ್ತಾರ? ನೂರಾರು ಪ್ರಶ್ನೆ ಕೇಳ್ತಾರೆ. ಗಂಡ ಬಿಟ್ಟೋಳು ಅದು ಇದು ಅಂತ ಕೆಟ್ಟ ಪದ ಕಟ್ಟಿಬಿಡ್ತಾರೆ ಅವಳಿಗೆ. ಆವಾಗ ನನ್ನ ಮಗಳು ದಿನಾ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ ಇಲ್ಲಿ. ನಾನು ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದ್ದೀನಿ ಅಂತ ನೀನು ಬೇಜಾರಾಗಬೇಡ. ಆದರೆ ಇರೋ ಸತ್ಯ ಇದೆ ಅಲ್ವಾ? ಮನೆಗೆ ಬಂದಿರೋ ಹೆಣ್ಮಕ್ಳು, ನಮ್ಮ ಮನೆ ಹೆಣ್ಮಕ್ಳು ಸಂಸಾರ ಕೆಟ್ಟು ಕೂತ್ರೆ ಅವ್ರು ಹೆಂಗೆ ನೋಡ್ಕೋತಾರೆ ಹೇಳು? ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋಬೋದು. ನಮಗೆ ವಯಸ್ಸಾದ್ಮೇಲೆ ಆಮೇಲೆ ಅವಳಿಗೆ ಚುಚ್ಚಿ ಮಾತಾಡಲ್ವಾ? ಹೋಗು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆದಂಗೆ ಆಗಿರುತ್ತೆ. ದೇವರೊಬ್ಬ ಇದ್ದಾನಲ್ವ ಮೇಲೆ, ಅವನೇ ಎಲ್ಲ ನೋಡ್ಕೋತಾನೆ. ನೀನೀಗ ಅದೆಲ್ಲ ಚಿಂತೆ ಬಿಟ್ಟು ಹೋಗಿ ಊಟಕ್ಕೆ ತಯಾರು ಮಾಡೋಗು. ಸರಿ. ಅಮ್ಮ, ಹೊಟ್ಟೆ ನೋವು. ಅಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ. ರೀ, ಎಲ್ಲಿದ್ದೀರಾ? ಬನ್ನಿ, ನಂಗೆ ಹೊಟ್ಟೆ ನೋಯ್ತಾ ಇದೆ, ಬನ್ನಿ. ಅತ್ತೆ, ನೀವಾದ್ರೂ ಬನ್ನಿ ಅತ್ತೆ, ನಂಗೆ ತುಂಬ ಹೊಟ್ಟೆ ನೋಯ್ತಾ ಇದೆ. ತೋ ಏನು ಶಾಂತ ನಿಂದು? ಕಷ್ಟಪಟ್ಟು ದುಡ್ದು ಸಾಕಾಗಿ ಬಂದು ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ಲ ಅಂತೀಯಲ್ಲ, ಅದೇನು ಕರ್ಮನೋ ನಂದು. ರೀ, ತುಂಬ ಹೊಟ್ಟೆ ನೋಯ್ತಾ ಇದೆ ರೀ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ರಿ. ಏನು, ಈ ರಾತ್ರಿಲಿ ನಿಂಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾ? ಇದೇನು ಸಿಟಿ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಆಟೋನೂ ಸಿಗಲ್ಲ, ಏನೂ ಸಿಗಲ್ಲ. ನೀನು ಹೆಂಗೆ ಕರ್ಕೊಂಡು ಹೋಗ್ಲಿ? ಆ ಬೈಕಲ್ಲಿ ನೀನು ಯಾವಾಗ ಹಿಡಿಸ್ತೀಯಾ? ಒಳ್ಳೆ ಎಮ್ಮೆ ಥರ ಊದ್ಕೊಂಡಿದ್ಯಾ. ಇಲ್ಲೇ ನಿಮ್ಮಪ್ಪ ಕಾರ್ ಕೊಟ್ಟಿದ್ದಾನ, ಕಾರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅನ್ನೋಕ್ಕೆ. ಹೆಂಗಾದ್ರೂ ಮಾಡಿ ಬೆಳಗ್ಗೆವರೆಗೂ ತಡ್ಕೋ, ಏನಾಗಲ್ಲ. ಬೆಳಗ್ಗೆ ಹೋದ್ರಾಯ್ತು. ನನಗೆ ಇವಾಗ ಮಲ್ಕೊಳಕ್ ಬಿಡು. ಅಯ್ಯೋ, ನನ್ನ ಪ್ರಾಣನೇ ಹೋಗೋಷ್ಟು ಹೊಟ್ಟೆ ನೋವ್ತಾ ಇದೆ ನನಗೆ. ಇವ್ರ ಗಂಡ ಆದರೂ ಸ್ವಲ್ಪನೂ ನನ್ನ ಅರ್ಥ ಮಾಡ್ಕೋತಿಲ್ಲ. ಈಗ ಏನಪ್ಪ ಮಾಡಲಿ? ಬೆಳಗ್ಗೆವರೆಗೆ ಹೆಂಗೆ ತಡ್ಕೊಳ್ಳಿ? ನನ್ನ ಕೈಲಿ ಆಗ್ತಾ ಇಲ್ಲ. ಇದ್ಯಾಕೆ ದರಿದ್ರ ಇಲ್ಲಿ ಮಲ್ಕೊಂಡಿದೆ? ರೂಮಲ್ಲಿ ಮಲ್ಕೊಳ್ಳೋದು ಬಿಟ್ಟು. ಏ ಶಾಂತ, ಬೆಳ್ಕದ್ರೂ ಹಾಸಿಗೆ ಬಿಟ್ಟು ಎದ್ದೋಳು ಮನ್ಸಿಲ್ವಾ? ಅಲ್ಲಿ ರೂಮಲ್ಲಿ ಮಲ್ಕೊಳ್ಳಿದ್ದು ಅಲ್ಲದೆ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ಯಾ? ಮೈಗಾಳಿ, ಎದ್ದೇಳು. ಮನೇಲಿ ವಯಸ್ಸಾದವರಿದ್ದಾರೆ, ಬೆಳಗ್ಗೆ ಕಾಫಿ ತಿಂಡಿ ಇದೆಲ್ಲ ಮಾಡ್ಕೊಡ್ಬೇಕು ಅನ್ನೋದೇ ಇಲ್ಲ. ಮಲ್ಕೊಂಡ್ಬಿಟ್ಟಿದ್ಯಲ್ಲ, ಎದ್ದೇಳು ಬೇಗ. ತಂದಾಕೋದು ನನ್ನ ಮಗನೇ ಆದರೂ ಮಾಡೇ ಹಾಕೋಕೆ ದಿಮಾಗ್ ತೋರಿಸ್ತೀಯಲ್ಲ. ಎದ್ದು ಬಂದು ಬೇಗ ಕಾಫಿ ಮಾಡು. ನಿನಗೆ ಹೇಳ್ತಿರೋದು, ಎದ್ದೇಳು. ಇದೇನಿದು ರಕ್ತ ಹಿಂಗೆ ಚೆಲ್ಲೋಗಿದೆ? ಇವಳಿಗೆ ಹೆರಿಗೆ ನೋವು ಶುರುವಾಗಿದ್ದಂಗಿದೆ. ಇವಳು ಯಾರಿಗೂ ಹೇಳಿಲ್ಲ ಅನಿಸುತ್ತೆ. ಅದಕ್ಕೆ ಇಲ್ಲೇ ಬಂದು ಬಿದ್ದುಬಿಟ್ಟಿದ್ದಾಳೆ. ಶಂಕರಪ್ಪ, ಶಂಕರ, ಎದ್ದೇಳು. ಎದ್ದೇಳು, ಎಷ್ಟೊತ್ತು ಮಲಗ್ತೀಯಾ? ಅವಳು ನಿನ್ನ ಹೆಂಡತಿ ಅಲ್ಲಿ ಹೊರಗೆ ಬಂದು ಬಿದ್ದಿದ್ದಾಳೆ. ರಕ್ತ ಎಲ್ಲ ಹರಿದೋಗಿದೆ. ಬಾರೋ ಎದ್ದೇಳು, ಬೇಗ ಹಾಸ್ಪಿಟಲ್ ಕರ್ಕೊಂಡೋಗೋಣ. ಏನು ಹೇಳ್ತಿದ್ಯಾ? ಅವಳು ರಾತ್ರಿನೇ ಹೇಳಿದ್ಲು ನಂಗೆ ತುಂಬ ಹೊಟ್ಟೆ ನೋಯ್ತಿದೆ ಅಂತ. ನಾನೇ ನಿದ್ದೆಗಣ್ಣಲ್ಲಿ ಗದರಿಸ್ಬಿಟ್ಟೆ ಅವಳಿಗೆ, ಬೆಳಗ್ಗೆ ಹೋದ್ರೆ ಆಯಿತು ಅಂತ. ಇರ್ಲೋಳು, ಈಗ ಆಗಿದ್ದಾಯಿತು. ಅವಳ ಫಸ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ವ್ಯವಸ್ಥೆ ಮಾಡು. ಸರಿ ಅಮ್ಮ, ನಾನು ಇವಾಗಲೇ ಹೋಗಿ ಆಟೋನ ಕರ್ಕೊಂಬರ್ತೀನಿ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಆಯಿತು. ಹೋಗಿ ಬೇಗ ಕರ್ಕೊಂಬ. ಇವ್ರ ಗಂಡ ನೀವೇನಾ? ಡಾಕ್ಟ್ರೇ, ನಾನೇ. ಯಾವ ಮಗು ಆಗಿದೆ ಡಾಕ್ಟ್ರೇ? ಮಗು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಗಂಡು ಮಗು ಆಗಿದೆಯಾ? ಓಲ್ಡನ್. ಮಗು ಬಗ್ಗೆ ಎಷ್ಟು ಕಾಳಜಿ ಇರೋರು ಹೆಂಡತಿ ಬಗ್ಗೆ ಯಾಕೆ ಇಷ್ಟು ಕಾಳಜಿ ಇಲ್ಲ ನಿಮಗೆ?
ಅವ್ರಿಗೆ ಹೆರಿಗೆ ನೋವಾದಾಗ ಯಾಕೆ ಕರ್ಕೊಂಬಂದಿಲ್ಲ ನೀವು ಕರ್ಕೊಂಡು ಬರದೇ ಇರೋದಕ್ಕೆ ತುಂಬ ಬ್ಲಡ್ ಲಾಸ್ ಆಗಿದೆ. ಹಂಗಾಗಿ ಮಗುನ ಉಳ್ಸೋಕ್ಕಾಗಲಿಲ್ಲ, ತಾಯಿನಷ್ಟೇ ಉಳ್ಸೋಕ್ಕಾಗಿರೋದು. ನಿಮ್ಮ ಬೇಜವಾಬ್ದಾರಿಯಿಂದನೇ ಇಷ್ಟೆಲ್ಲ ಆಗಿರೋದು. ಮನೇಲಿ ತುಂಬ ಗರ್ಭಿಣಿ ಇದ್ದಾಳೆ, ಡೆಲಿವರಿ ಹತ್ರ ಇದೆ ಅಂದಾಗ ಅವ್ರ ಬಗ್ಗೆ ಕಾಳಜಿ ವಹಿಸ್ಬೇಕನ್ನೋದು ಪರಿಜ್ಞಾನ ಬೇಡವಾ ನಿಮಗೆ? ಏನು ಹೇಳ್ತಿದ್ದಾರೆ ಡಾಕ್ಟ್ರೇ? ಮಗುನ ಉಳ್ಸೋಕ್ಕಾಗ್ಲಿಲ್ವಾ? ತಾಯಿ ಉಳಿಯೋದೇ ಹೆಚ್ಚಿತ್ತು, ಯಾಕಂದರೆ ತುಂಬ ಬ್ಲಡ್ ಲಾಸ್ ಆಗಿತ್ತಲ್ವಾ. ಹಂಗಾಗಿ ಮಗುನಾದರೂ ಉಳಿಸ್ಬೇಕಿತ್ತು, ಇಲ್ಲ ತಾಯಿನಾದರೂ ಉಳಿಸ್ಬೇಕಿತ್ತು. ನಾವು ತಾಯಿನೇ ಉಳಿಸಿದ್ದೀವಿ, ಮಗುನ ಉಳ್ಸೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಇದೇನಪ್ಪ ಡಾಕ್ಟ್ರು, ನಾವು ಹೊರಗಿಂದನೇ ಎಲ್ಲ ಕೇಳಿಸ್ಕೊತಿದ್ದೀನಿ. ನಿಮಗೆ ತಾಯಿನ ಉಳಿಸಿ ಅಂತ ಯಾರು ಹೇಳಿದ್ದು? ನಮಗೆ ಮೊಮ್ಮಗುನೇ ಮುಖ್ಯ ಆಗಿತ್ತು. ಇವಳಿಲ್ಲ ಅಂದಿದ್ರು ಪರವಾಗಿಲ್ಲ, ಮಗು ಬೇಕಿತ್ತು ನಮಗೆ. ಏನಂದ್ರಿ ನೀವು? ಮಗುನೇ ಮುಖ್ಯನಾ ತಾಯಿಗಿಂತ? ನೀವೇನಾದರೂ ಸರಿಯಾದ ಟೈಮಿಗೆ ಈ ಅಮ್ಮನ ಕರ್ಕೊಂಬಂದಿದ್ರೆ ಇಷ್ಟೊತ್ತಿಗೆ ತಾಯಿ ಮಗು ಆರಾಮಾಗಿರ್ತಾ ಇದ್ರು. ಈ ಮಗು ಕೊಲೆ ಆಗೋ ಕಾರಣನೇ ನೀವು. ಆ ಮಗುನ ಕೊಲೆ ಮಾಡಿರೋರಿ ನೀವು. ನಿಮ್ಮಂಥ ಕೆಟ್ಟ ಮನಸ್ಸಿರೋ ಹೆಂಗಸರನ್ನ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ತಾಯಿ ಬೇಕಾಗಿಲ್ಲ ಮಗು ಬೇಕಂತ ಹೇಳ್ತಾ ಇದ್ದೀರಲ್ಲ, ಒಂದು ವೇಳೆ ತಾಯಿ ಇಲ್ಲದೆ ಮಗು ಹುಟ್ಟಿದ್ರೆ ಆ ಮಗು ಪರಿಸ್ಥಿತಿ ಏನು? ತಾಯಿ ಇಲ್ಲದೆ ಮಗು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯನಾ? ಅದು ನಿಮ್ಮಂಥ ಕೆಟ್ಟ ಮನಸ್ಸಿರೋರ ಹತ್ರನು. ಇಲ್ಲಿ ತಪ್ಪಿರೋದೆಲ್ಲ ನಿಮ್ಮದೇ. ನಾನೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಇಬ್ಬರು ಕಂಬಿ ಎಣಿಸ್ಬೇಕಾಗುತ್ತೆ, ಹುಷಾರ್. ಇವ್ರಿಗೆ ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ 2 ದಿನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಫಸ್ಟು ಆ ದರಿದ್ರವಕ್ಕೆ ಫೋನ್ ಮಾಡು, ಇವರಪ್ಪ ಅಮ್ಮಗೆ ಬಂದು ನೋಡ್ಕೊಂಡು ಸಾಯ್ಲಿ. ಇವಳು ಚಾಕರಿ ಮಾಡೋಕ್ಕಾಗಲ್ಲ ನನಗೆ 2 ದಿನ ಇಲ್ಲಿದ್ದು. ಅದೆಷ್ಟು ಆಸೆ ಇಟ್ಕೊಂಡಿದ್ದೆ ನನಗೆ ಮೊಮ್ಮಗುನೇ ಹುಟ್ಟುತ್ತೆ ಅಂತ. ಇಷ್ಟು ದಿನ ಕಂಡಿದ್ದ ಕನಸೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಇದೆಲ್ಲದಕ್ಕೆ ಕಾರಣ ನೀನೇ. ಅವಳು ಹೆರಿಗೆ ನೋವು ಅಂತ ರಾತ್ರಿ ಹೇಳ್ದಾಗ ಯಾಕೆ ನೀನು ಹೇಳಿಲ್ಲ? ಕರ್ಕೊಂಡು ಬಂದಿದ್ರೆ ಇವಾಗ ನಮ್ಮ ಮೊಮ್ಮಗು ಉಳಿತಿತ್ತಾ? ಎಲ್ಲ ಮಾಡೋ ಎಡವಟ್ಟಿಂದ ನಾವು ಅನುಭವಿಸ್ಬೇಕು. ಏನಾದರೂ ಮಾಡ್ಕೊಂಡು ಸಾಯ್ರಿ, ನಾನು ಮನೆಗೆ ಹೋಗ್ತಿದ್ದೀನಿ. ನನ್ನ ಮಗುನ ಕಳ್ಕೊಳ್ಳೋಕ್ಕೆ ನಾನೇ ಕಾರಣ ಅದೇ. ನನ್ನ ಶಾಂತ ರಾತ್ರಿ ಹೊಟ್ಟೆ ನೋವು ಅಂತ ತುಂಬ ಹತ್ಲು. ಆ ನಿದ್ದೆ ಮಬ್ಬಲ್ಲಿ ಅದು ಮೈಯೆಲ್ಲ ಫುಲ್ ಮೈಕೈ ನೋವು ಇದ್ದಿದ್ದಕ್ಕೆ ನನಗೆ ಏನು ಗೊತ್ತಾಗಲಿಲ್ಲ. ಬೈದ್ಬಿಟ್ಟೆ ಬಾಯಿಗೆ ಬಂದಂಗೆ. ಕರ್ಕೊಂಡು ಬಂದಿದ್ರೆ ಇವಾಗ ನನ್ನ ಮಗುನೂ ಉಳಿತಾ ಇತ್ತು. ಇವರಪ್ಪ ಅಮ್ಮಗೆ ಗೊತ್ತಾದ್ರೆ ಏನು ಬೈತಾರೋ ಏನೋ. ಈ ವಿಷಯ ಹೆಂಗಾದ್ರೂ ಮಾಡಿ ಅತ್ತೆ ಮಾವು ಗೊತ್ತಾಗದೇ ಇರೋ ಥರ ನೋಡ್ಕೋಬೇಕು. ಒಂದು ವೇಳೆ ಶಾಂತ ಹೇಳ್ಬಿಟ್ರೆ ಅವ್ರಿಗೆ, ಇವಾಗ ಫಸ್ಟ್ ಅವ್ರಿಗೆ ವಿಷಯ ಮುಡಿಸ್ಬೇಕು ಫೋನ್ ಮಾಡಿ. ಫೋನ್ ಅಷ್ಟೊತ್ತಿಂದ ಮಾಡ್ತಾಯಿದ್ದೀನಿ, ಇವ್ರು ಯಾರೂ ರಿಸೀವೇ ಮಾಡ್ತಾ ಇಲ್ಲ ಅಲ್ಲ. ಯಾರ್ದಿದು ಫೋನು ಅಷ್ಟೊತ್ತಿಂದ ಬಡ್ಕೋತಿದೆ? ಇವ್ರು ಬೇರೆ ಫೋನ್ ಬಿಟ್ಟು ಎತ್ತಾಗ ಹೋಗ್ಬಿಟ್ಟಿದ್ದಾರೆ. ಹಲೋ, ಯಾರು ಮಾತಾಡೋದು? ಅತ್ತೆ, ಅದು ನಾನು ನಿಮ್ಮ ಅಳಿಯ. ಹಾಂ ಹೇಳಪ್ಪ, ಆರಾಮಿದ್ದೀರಾ? ಶಾಂತ ಹೆಂಗಿದ್ದಾಳೀಗ? ಆರಾಮಿದ್ದಾಳ ಅವಳು? ನಿಮ್ಮಮ್ಮ ಎಲ್ಲ ಆರಾಮಿದ್ದಾರಪ್ಪ? ಅತ್ತೆ, ಅದು ನಿಮ್ಗೆ ಹೆಂಗೆ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಏನಾಯ್ತಪ್ಪ? ಶಾಂತ ಆರಾಮಿದ್ದಾಳಿಲ್ಲ? ಅದು ಅತ್ತೆ, ಮಗು ಉಳಿಲಿಲ್ಲ ಅತ್ತೆ. ತುಂಬ ಬ್ಲಡ್ ಲಾಸ್ ಆಗಿದೆ. ಹಾಗಾಗಿ ಶಾಂತಗೂ ಅಷ್ಟೊಂದು ಹುಷಾರಿಲ್ಲ. 2 ದಿನ ಅಡ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲೇ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದ್ದೀವಿ, ಅಡ್ಮಿಟ್ ಮಾಡಿದ್ದೀವಿ. ನೀವು ಬನ್ನಿ ಅತ್ತೆ ನೋಡೋಕ್ಕೆ, ಮಾವನ್ ಕರ್ಕೊಂಡು. ಹಾಂ, ಇದೇನು ಹೇಳ್ತಿದ್ರೆ ಅಳಿ ಅಂದರೆ? ಮಗು ಉಳಿಲಿಲ್ವಾ? ಇವಾಗ ನನ್ನ ಮಗಳು ಹೆಂಗಿದ್ದಾಳೆ? ನಾವು ಇವಾಗಲೇ ಬಂದ್ಬಿಡ್ತೀವಿ ರೀ.